ಇವತ್ತು ಲೋಕಸಭೆ ಚುನಾವಣೆ ಭಾಳ ಶಾಂತಿಯುತವಾಗಿ ಸಂಜೆವರೆಗೂ ಗದಗ ಮತಕ್ಷೇತ್ರದಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಆಯಿತು. ಏನು ಭಾರತೀಯ ಜನತಾ ಪಕ್ಷದ ಪರ ಜನ ಒಲವು ತೋರಿಸಿ ಇವತ್ತು ಮತದಾರರು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕ್ತಕ್ಕಂಥದ್ದನ್ನು ನೋಡಿ ಕಾಂಗ್ರೆಸ್ಸಿನ ಕೆಲ ನಾಯಕರು, ಯಾಕಂದರೆ ಯಾವತ್ತು ಅವ್ರಿಗೆ ಸೋಲು ಬರ್ತಾ ಇದೆ, ಸೋಲನ್ನು ಒಪ್ಕೊಳ್ಳೋದನ್ನ ಕಲಿಬೇಕು. ಅದನ್ನು ಬಿಟ್ಟು ಬರೀ ಗೂಂಡಾಗಿರಿ ಅವ್ರ ಕಾಂಗ್ರೆಸ್ಸಿನ ಸಂಸ್ಕೃತಿನೇ ಗೂಂಡಾಗಿರಿ. ಇವತ್ತು ನಮ್ಮ ಕಾರ್ಯಕರ್ತ ಪಾಪ ಏನು ತಪ್ಪಿಲ್ಲ, ಅವ್ರು ಪೋಲಿಂಗ್ ಬೂತ್ನಲ್ಲಿ ಕುಂತಂಥವ್ನು ಕರೆದು ಅವನ ಹಿಗ್ಗಾಮಗ್ಗ ಹೊಡೆದಿರತಕ್ಕಂಥದ್ದು ಕಾಂಗ್ರೆಸ್ಸಿನ ಈ ಒಂದು ಮನಸ್ಥಿತಿ. ಮತ್ತು ಇಲ್ಲಿರ್ತಕ್ಕಂಥ ನಾಯಕರು ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಗದಗ ಜನ ಯಾವತ್ತೂ ಕೂಡ ಶಾಂತಿ ಪ್ರಿಯರು, ನಾವು ಶಾಂತಿಯಿಂದ ಇರ್ತೀವಿ. ನೀವು ಚುನಾವಣೆಯಲ್ಲಿ ಸೋಲ್ತೇನೆ ಅಂತಕ್ಕಂಥ ಭಯದಿಂದ ನಮ್ಮ ಕಾರ್ಯಕರ್ತರು ಎಷ್ಟು ಕಾರ್ಯಕರ್ತರನ್ನ ಹೊಡಿತೀರಿ ನೀವು? ನಾಳೆ ನನ್ನ ಹೊಡಿತೀರಿ, ನಾಳೆ ಇನ್ನೊಬ್ಬರನ್ನ ಹೊಡಿತೀರಿ. ಏನು ಲಕ್ಷಾಂತರ ಕಾರ್ಯಕರ್ತರು, ಸಾವಿರಾರು ಕಾರ್ಯಕರ್ತರು ದಿವಸ ನೀವು ಹೊಡೆಯೋಕ್ಕಾಗತ್ತಾ? ಇದು ಭಾಳ ತಪ್ಪ ಸಂದೇಶ ಹೋಗುತ್ತೆ. ಅದಕ್ಕೆ ನಾನು ಕಾಂಗ್ರೆಸ್ಸಿನ ನಾಯಕರಿಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ, ಇಂಥ ಘಟನೆಗಳನ್ನು ಆಗಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ದಯವಿಟ್ಟು ನಿಮ್ಮ ಮುಖಂಡರಿಗೆ, ನಿಮ್ಮ ಕಾರ್ಯಕರ್ತರಿಗೆ ಅದು ತಿಳಿಸ್ತಕ್ಕಂಥ ಕೆಲಸ ಮಾಡಿ. ಇದು ಈಗ ಕೂಡ ಬೆಳದಡಿಯಲ್ಲಿ ಚುನಾವಣೆ ಮುಗಿದ ಮೇಲೆ ಅಲ್ಲಿಯೂ ಕೂಡ ಬೆಳದಡಿ ಗ್ರಾಮದಲ್ಲಿ, ಬೆಳದಡಿ ತಾಂಡದಲ್ಲಿ ಹೆಚ್ಚಿನ ಮತದಾನ ಆಯಿತು. BJP ಪರವಾಗಿ ಮತದಾನ ಆಯಿತು. ಜನ ಇವತ್ತು ಜೈ ಶ್ರೀರಾಮ್ ಅಂದಿದ್ದಕ್ಕೆ ಕಾಂಗ್ರೆಸ್ನವ್ರಿಗೆ ಅದನ್ನು ಕೂಡ ತಡ್ಕೊಳ್ಳೋಕ್ಕಾಗಲಾರ್ದೆ ಅಲ್ಲಿ ಕೂಡ ಒಬ್ಬ ನಮ್ಮ ಯುವಕನನ್ನು ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ಅದಕ್ಕೆ ಇನ್ನು ನಾವು ಭಾರತೀಯ ಜನತಾ ಪಕ್ಷದವರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಇನ್ನು ಬೇರೆ ಭಾಷೆಯಲ್ಲಿ ಮಾತಾಡೋಕ್ಕೆ ನಾನು ಈಗ ಹೋಗೋದಿಲ್ಲ. ಇಷ್ಟಕ್ಕೆ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಕಾರ್ಯಕರ್ತರಾಗಿರ್ಬೋದು, ನಿಮ್ಮ ಮುಖಂಡರದ ಏನಿಂಥ ಬುದ್ಧಿ ಇದೆಯಲ್ಲ, ಕೆಟ್ಟ ಬುದ್ಧಿ, ಇದನ್ನು ಪರಿವರ್ತನೆ ಆಗ್ತೀರಿ, ಮಾಡುವ ಜವಾಬ್ದಾರಿ ನಿಮ್ಮದಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಇದನ್ನೇ ಮುಂದುವರಿಸ್ಕೊಂಡು ಹೋದ್ರೆ ನಾವು ಕೂಡ ಕಾನೂನು ರೀತಿ, ಯಾವ ರೀತಿ ಕಾನೂನಿನ ಜೊತೆಗೆ ನಾವು ಕೂಡ ಎಲ್ಲದಕ್ಕೂ ಗಟ್ಟಿದ್ದೀವಿ ಅಂತಕ್ಕಂಥ ಸಂದೇಶ ಅವ್ರಿಗೆ ಕೊಡೋಕ್ಕೆ ಇಚ್ಛೆಪಡ್ತೀನಿ. ಕಂಪ್ಲೇಂಟ್ ಮಾಡ್ತಾಯಿದೆ, ಕಂಪ್ಲೇಂಟ್ ಆಗಿದೆ ಆಲ್ರೆಡಿ. ಇನ್ನೂ ಅವ್ರ ಪರಿಸ್ಥಿತಿಯನ್ನು ನೋಡಿಕೊಂಡು ಮುಂದೆ ಏನು ಮಾಡ್ಬೇಕು ಅನ್ನೋ ತೀರ್ಮಾನ ತೊಗೋತೀವಿ. ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ನಾವು ಹೇಳ್ತೇವೆ. ಮತ್ತು ಪ್ರತಿ ದಿವಸ ಇದೇ ಉದ್ಯೋಗ ಮಾಡಿಕೊಂಡ್ರೆ ಈಗ ಬೆಳದಡಿಯಲ್ಲೂ ಆಗಿದೆ, ಶಿರುಂಜನಲ್ಲೂ ಆಗಿದೆ. ಇನ್ನು ನಾವ್ಯಾರೂ ಕೂಡ ಸುಮ್ಮನೆ ಇರ್ತಕ್ಕಂಥ ಕೆಲಸ ಆಗಲ್ಲ. ಅದಕ್ಕೆ ನಾನು ಹೇಳೋದು ಇಷ್ಟೇ, ದಯವಿಟ್ಟು ಇದನ್ನು ತಿಳಿ ಮಾಡ್ತೀರಾ ಮಾಡಿ, ಇಲ್ಲ ಮತ್ತು ಮುಂದಿನ ನಮ್ಮ ಹೋರಾಟ ನಿಮ್ಮ ಗೂಂಡಾಗಿರಿ ಸಂಸ್ಕೃತಿಗೆ ನಾವು ಕೂಡ ರೂಪುರೇಷೆಗಳನ್ನು ಹಾಕ್ಕೋಬೇಕಾಗುತ್ತೆ.